ಬನ್ನಿ ಎಲ್ಲರಿಗೂ ಮೊದಲಿಗೆ ಬಂದು ನಾನು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನೆನ್ನೆ ನೈಟು ನಮ್ಮನೆಯವರು ಕೇಕ್ ಕೂಡ ತೊಗೊಂಡು ಬಂದರು ಸೆಲೆಬ್ರೇಷನ್ ಮಾಡೋದಕ್ಕಾಗಿ. ಮಕ್ಕಳು ಇದ್ರಲ್ಲ ಮನೆಯಲ್ಲಿ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ನಾವು ಕೂಡ ತಂದೀವಿ ನೋಡಿ. ಆಲ್ರೆಡಿ ಈಗ 2-3 ವರ್ಷದಿಂದ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನ್ಯೂ ಇಯರ್ ಸೆಲೆಬ್ರೇಷನ್ನು ವಿಡಿಯೋ ಕೂಡ. ಈ ವರ್ಷ ಕೂಡ ಪುಟ್ಟದಾದ ಒಂದು ಏನಂತಾರೆ ಕೇಕ್ ತೊಗೊಂಡು ಬಂದುಬಿಟ್ಟು ನಾವು ಕೂಡ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಯಾವ ರೀತಿ ಬಂದಿದೆ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ಕೇಕ್ ಕೂಡ ತುಂಬ ಚೆನ್ನಾಗಿತ್ತು ನೋಡಿ. ವೈಟ್ ಕಲರ್ ಆಗಿ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು. ಕಲರ್ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆ ಹಾಡು ಕೂಡ ಹಾಕಿದ್ರು, ಮಕ್ಕಳೆಲ್ಲ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು. ನಮ್ಮನೆಯವರು ಅಷ್ಟು ವಿಡಿಯೋದಲ್ಲಿ ಬರಲಿಕ್ಕೆ ಇಷ್ಟಪಡಲಿಲ್ಲ ನೋಡಿ. ಹಾಗಾಗಿ ನಾನು ಮಕ್ಕಳು ಎಲ್ಲರೂ ತುಂಬ ನಮ್ಮನೆಯವರು ಕೂಡ ಎಲ್ಲರೂ ಸೇರಿಬಿಟ್ಟು ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಮೊದಲಿಗೆ ಬಂದುಬಿಟ್ಟು ನಾವು 4 ಜನ ಸೇರಿ ಕೇಕ್ ಕಟ್ ಮಾಡಿದ್ದಿತ್ತು. ಬಟ್ ಆ ವಿಡಿಯೋ ಫೋಟೋ ಯಾವುದೂ ಶೇರ್ ಮಾಡ್ತಾ ಇಲ್ಲ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾಪಿ ನ್ಯೂ ಇಯರ್ 2026. ಎಲ್ಲರಿಗೂ ಒಳ್ಳೆಯದಾಗಲಿ, ಹಾಗೆ ನಮಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಕೇಳ್ತೀನಿ ನೋಡಿ. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನಾಲ್ಕು ಜನ ಸೇರಿಬಿಟ್ಟು ಕೇಕ್ ಕಟ್ ಮಾಡಿದ್ವಿ ನೋಡಿ. ಯಾಕಂದರೆ ಟ್ರೈಪೌಡಿಗೆ ಹಾಕಿ ಮೊಬೈಲ್ನ ವೀಡಿಯೋನ ತೊಗೊಳೋದಿತ್ತು. ಬಟ್ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲಿಲ್ಲ. ಅವರಿಗೆ ನಾನಿಲ್ಲ ವೀಡಿಯೋದಲ್ಲಿ ಬರೋದಿಲ್ಲ ಅಂತ ಹೇಳಿದರು. ಹಾಗಾಗಿ ನಾನು ಮಕ್ಕಳು ನಮ್ಮನೆಯವ್ರು ಕೇಕ್ ಕಟ್ ಮಾಡಿದ ನಂತರ ಈಗ ಮಕ್ಕಳಿಗೆಲ್ಲ ತಿನ್ನಿಸ್ಬಿಟ್ಟು ಈಗ ನಮ್ಮನೆಯವ್ರಿಗೆ ಕೂಡ ತಿನ್ನಿರಿ ಅಂತೇಳಿ ತೊಗೊಂಡು ಹೋಗ್ತಾ ಇದ್ದೆ ನೋಡಿ. ಅದಾದ ನಂತರ ನನಗೂ ಕೂಡ ಯಾರೂ ತಿನ್ನಿಸ್ಲಿಲ್ಲ ಅಂತೇಳಿ ನಾನು ಅಂದ್ಕೊಂಡು ನನ್ನಷ್ಟಕ್ಕೆ ನಾನೇ ಕೇಕ್ ತೊಗೊಂಡು ತಿಂದೆ. ಅದು ಕೂಡ ಆಯ್ತು ನೋಡಿ. ಅದಾದ ನಂತರ ಮಕ್ಕಳ ಜೊತೆಗೆ ಏನು ಹಬ್ಬ ಆಯಿತು, ಪ್ರತಿಯೊಂದು ಏನೇ ಫಂಕ್ಷನ್ ಆದರೂ ಕೂಡ ಎಂಜಾಯ್ ಮಾಡೋ ಮೂಮೆಂಟ್ ಇರುತ್ತಲ್ಲ, ತುಂಬ ಖುಷಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್. ಹಾಗಾಗಿ ನಾವು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳಿದ್ವಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2026ಕ್ಕೆ ಎಲ್ಲರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ ಆ ದೇವ್ರು ಅಂತ ಹೇಳಿ ಕೇಳ್ಕೊತೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಎಂಜಾಯ್ ಮಾಡಿ ಅಂತ ಕೂಡ ಕೇಳ್ತೀನಿ. I got guns in my head and they won't go. Spirits in my head and they won't go. I got guns in my head and they won't go. Spirits in my head and they won't. डाल दिया मौत यार तूने आया, मैंने जीने का मतलब आज समझ आया. बुलावे तुझे यार आज मेरी गलियां, बसाऊं तेरे संग मैं अलग दुनिया. I spent a lot of nights on the run, and I think like I'm lost and can't be found. ना आए कभी दोनों में जरा भी फासले, बस एक तू हो एक मैं हूँ और कोई ना. I got guns in my head and they won't go. Spirits in my head and they won't go. I got guns in my head and they won't go. Spirits in my head and they won't. बुलावे तुझे यार आज मेरी गलियां, बसाऊं तेरे संग मैं अलग दुनिया. ना आए कभी दोनों में जरा भी फासले, बस एक तू हो एक मैं हूँ और कोई ना. है मेरा सब कुछ तेरा तू समझ ले, तू चाहे मेरे हक की जमीन रख ले. तू सांसों पे भी नाम तेरा लिख दे, मैं जीऊं जब जब तेरा दिल धड़के. मेरा दिया
ಎಲ್ಲ ಕಟ್ ಮಾಡಿಬಿಟ್ಟು ತಿಂದಿದ್ದಾಯಿತು. ನಂತರ ಊಟ ಕೂಡ ಬೇಗನೆ ಮುಗಿಸಿದ್ವಿ ನಾವು. ಕೇಕ್ ಕಟ್ಟಿಂಗ್ ಆದ ನಂತರ ಸ್ವಲ್ಪ ಹೊತ್ತು ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮಲ್ಕೊಂಡು ನೋಡಿ. ಅದಾದ ನಂತರ ಇದು ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಕೇಕ್ ಕೂಡ ಫ್ರೆಶ್ ಆಗಿ ತುಂಬ ಚೆನ್ನಾಗಿತ್ತಲ್ಲ, ಹಾಗಾಗಿ ನಾನು ಕೂಡ ಫ್ರಿಜ್ಜಿನಲ್ಲಿ ಎತ್ತಿಟ್ಟಿದ್ದೆ ನೋಡಿ. ಈಗ ಬೆಳಗ್ಗೆ ಏನಂದರೆ ಟಿಫನ್ನಿಗೆ ರೆಡಿ ಮಾಡೋಣ ಅಂತೇಳಿ ಬರ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಮಗಳು ಕೂಡ ಕಾಲೇಜಿಗೆ ಆಲ್ರೆಡಿ ಓದ್ಲವಳು. ಓದ ನಂತರ ನಾನೀಗ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಟಿಫನಿಗೆ ಬಂದು ಅಂದರೆ 2026 ಮೊದಲೇ ದಿನದ ಟಿಫನ್ ಬಂದು ನಮ್ಮ ಮನೆಯಲ್ಲಿ ನೋಡ್ತಾ ಇರ್ಬೋದು ಅವಲಕ್ಕಿ ಮಾಡೋಣ, ಒಗ್ಗರಣೆ ಮಾಡೋಣ ಅಂಥೇಳಿ. ಅವಲಕ್ಕಿ ಕೂಡ ಖಾಲಿಯಾಗಿತ್ತು, ಹಾಗಾಗಿ ತರಿಸಿಟ್ಟಿದ್ದೆ ನೆನ್ನೆ ನೈಟೇ ನಾನು. ಅದಾದ ನಂತರ ಟೀ ಕೂಡ ಕುಡ್ದಿದ್ದಿಲ್ಲ ನೋಡಿ, ಬಿಸಿನೀರೆಲ್ಲ ಕುಡ್ದಿದ್ದಿತ್ತು ನಾನು. ಹಾಗಾಗಿ ಟೀ ಕುಡಿದ್ಬಿಟ್ಟು ಟಿಫನ್ ಕೂಡ ರೆಡಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೆ. ಆಲ್ರೆಡಿ ನಮ್ಮನೆಯವ್ರು ಕೂಡ ನ್ಯೂಸ್ ಹಚ್ಕೊಂಡು ಟಿ ವಿ ನೋಡ್ತಾಯಿದ್ರು. ಹಾಗಾಗಿ ಅವರಿಗೆ ನ್ಯೂಟ್ ಇಡಿ ಅಂಥೇಳಿ ಹೇಳೋ ಬದಲಾಗಿ ನಾನೇ ವಾಯ್ಸ್ ಕೊಟ್ಟರಾಯ್ತು ಅಂಥೇಳಿ ಈಗ ಟಿಫನಿಗಾಗಿ ಉಳ್ಳಾಗಡ್ಡಿ ಬಜ್ಜಿ ನಂತರ ಅವಲಕ್ಕಿ ಒಗ್ಗರಣೆ ಕೂಡ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಗುರ್ತಿರುತ್ತೆ, ನಮ್ಗೆ ಯಾರಿಗೂ ಅವಲಕ್ಕಿ ಒಗ್ಗರಣೆ ಅಂದರೆ ಇಷ್ಟ ಆಗೋದಿಲ್ಲ. ಬಟ್ ಇವತ್ತು ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ನನ್ನ ದೊಡ್ಡ ಮಗಳಿಗೆ ತುಂಬ ಇಷ್ಟ ನೋಡಿ, ನನ್ನ ದೊಡ್ಡ ಮಗಳಿಗೆ ಅವಲಕ್ಕಿ ಒಗ್ಗರಣೆ ಅಂದರೆ. ಹಾಗಾಗಿ ಮಾಡ್ತಾಯಿದ್ದೀನಿ. ಅವಳು ಕೂಡ ಮನೆಯಲ್ಲಿ ಊರಿಂದ ಇದ್ದಾಳಲ್ಲ, ಅವಳು ಫೇವ್ರೇಟ್ ಟಿಫನ್ನೇ ಮಾಡಿದ್ರೈತಂತ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಅದ್ರ ಜೊತೆಗೆ ಏನಂತಾರೆ ಉಳ್ಳಾಗಡ್ಡಿ ಬಜ್ಜಿ ಕೂಡ ಮಾಡಿದೆ ನೋಡಿ, ಸೂಪರಾಗಿ ಬಂದಿದ್ವು ಎರಡೂ ಕೂಡ. ಒಗ್ಗರಣೆ ಕೂಡ ಸ್ವಲ್ಪ ಜಾಸ್ತಿ ಆಗಿತ್ತು ಅಂಥೇಳಿ ನಾನು ಅವಲಕ್ಕಿ ಒಗ್ಗರಣೆದು ಸ್ವಲ್ಪ ತೆಗೆದಿಟ್ಟಿದ್ದೆ. ಅದಾದ ನಂತರ ಈ ಕಡೆ ಬಿಸಿ ಬಿಸಿ ಉಳ್ಳಾಗಡ್ಡಿ ಬಜ್ಜಿ ಕೂಡ ರೆಡಿ ಆಗ್ತಾಯಿದ್ದಾವೆ. ನೋಡ್ತಾ ಇರ್ಬೋದು. ಇವತ್ತಿನ ದಿನ ಮಾತ್ರ ತುಂಬ ಚೆನ್ನಾಗಿಯೇ ಹೋಯ್ತಂತಲೇ ಹೇಳ್ಬೋದು ನೋಡಿ. ಹೇಳಿದ್ನೆಲ್ಲ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊನ್ನೆ ತಾನೇ ನಮ್ಮ ಅತ್ತೆ ನಮ್ಮ ಮಾವ ಕೂಡ ಊರಿಗೆ ಹೋದ್ರು ನೋಡಿ, ಇಲ್ಲಾಂದರೆ ಎಲ್ಲರೂ ಸೇರಿಬಿಟ್ಟು ಸೆಲೆಬ್ರೇಷನ್ ಮಾಡ್ಬೋದಿತ್ತು. ಹಾಗಾಗಿ ಬನ್ನಿ, ನಾನು ಕೂಡ ಡ್ಯಾನ್ಸ್ ಏನು ಕಲ್ತಿಲ್ಲ, ಬಟ್ ಮಕ್ಕಳ ಫೋರ್ಸಬಲ್ಲಿಂದ ನಾನು ಕೂಡ ಒಂದೆರಡು ಸ್ಟೆಪ್ ಹಾಕಿದೆ ಅವ್ರ ಜೊತೆಗೆ. ನನಗೇನು ಡ್ಯಾನ್ಸ್ ಬರೋದಿಲ್ಲ ನೋಡಿ, ಹಾಗಾಗಿ ಹೇಳಿದೆ. ತುಂಬ ಖುಷಿ ಆಯ್ತು ನೋಡಿ. ಅದೇ ಹೇಳ್ತಾಯಿದ್ರು ಮಕ್ಕಳು, ಏನೇ ಪರವಾಗಿಲ್ಲಮ್ಮ ಮಾಡು ನೀ ಡ್ಯಾನ್ಸ್ ಅಂತೇಳಿ ಹೇಳ್ತಾಯಿದ್ರು. ಹಾಗಾಗಿ ಡ್ಯಾನ್ಸ್ ಕೂಡ ಮಾಡ್ಕೊಂಡ್ವಿ. ಅದಾದ ನಂತರ ಈಗ ನಮ್ಮ ಮನೆಯವರಿಗೆ ವೀಡಿಯೋ ಮಾಡ್ತೀನಿ ರೀ ನಾನು, ನೀವು ಟಿಫನ್ನಿಗೆ ಎಷ್ಟು ಬೇಕು ಅವಲಕ್ಕಿ ಒಗ್ಗರಣೆ ಹಾಕ್ಕೊಡ್ರಿ ಅಂತ ಹೇಳಿದೆ. ಹಾಗಾಗಿ ಅವರು ಕೂಡ ಹಾಕ್ಕೊಂಡ್ರು ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಂತ. ಓಕೆ ಬಾಯ್, ಟೇಕ್ ಕೇರ್.